Hello everyone, welcome to Government Job Ke Updates. Hindustan Aeronautics Limited 27th May 2024 ಅಫಿಷಿಯಲ್ ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ. ಇಲ್ಲಿ ಅರೌಂಡ್ 182 ಜಾಬ್ ವೇಕೆನ್ಸೀಸ್ ಇರುತ್ತೆ. ಈ ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಟು ಗೆಟ್ ಮೋರ್ ಇನ್ಫಾರ್ಮೇಷನ್ ಲೈಕ್. ಇಲ್ಲಿ ಪೋಸ್ಟ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡ್ಬೋದು. ಡಿಪ್ಲೊಮಾ ಟೆಕ್ನಿಷಿಯನ್ ಇನ್ ಮೆಕ್ಯಾನಿಕಲ್ ಟೋಟಲ್ 29 ವೇಕೆನ್ಸೀಸ್ ಇರುತ್ತೆ. ಡಿಪ್ಲೊಮಾ ಟೆಕ್ನಿಷಿಯನ್ ಇನ್ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ 17 ಪೋಸ್ಟ್ಸ್ ಇರುತ್ತೆ. ಆಪರೇಟರ್ ಫಿಟ್ಟರ್ 105 ಪೋಸ್ಟ್, ಆಪರೇಟರ್ ಎಲೆಕ್ಟ್ರಿಷಿಯನ್ 26, ಆಪರೇಟರ್ ಮೆಕ್ಯಾನಿಸ್ಟ್ 2 ವೇಕೆನ್ಸೀಸ್, ಆಪರೇಟರ್ ವೆಲ್ಡರ್ 1 ವೇಕೆನ್ಸಿ ಆ್ಯಂಡ್ ಆಪರೇಟರ್ ಶೀಟ್ ಮೆಟಲ್ ವರ್ಕರ್ಸ್ 2 ವೇಕೆನ್ಸಿ ಇರುತ್ತೆ. ಟೋಟಲ್ 182 ವೇಕೆನ್ಸೀಸ್ ಇರುತ್ತೆ. ಯಾರೆಲ್ಲ ಡಿಪ್ಲೊಮಾ ಮತ್ತು ITI ಮಾಡಿರ್ತೀರಾ ದೇ ಕ್ಯಾನ್ ಅಪ್ಲೈ. ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ನೋಡೋದಾದರೆ SC ST PWBD 50% and above and remaining categories should have a 60% and above. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ UR EWS 28 years, SC ST ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ ಬಂದು 5 years ಇರುತ್ತೆ. OBCಗೆ 3 years ಇರುತ್ತೆ ಆ್ಯಂಡ್ PWBD 10 years ಇರುತ್ತೆ. ಸ್ಯಾಲ್ರಿ ನೋಡೋದಾದರೆ ಡಿಪ್ಲೊಮಾ ಟೆಕ್ನಿಷಿಯನ್ಗೆ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ 23,000 ಮತ್ತು ವಿತ್ ಅಲೋವೆನ್ಸಸ್ ನೋಡೋದಾದರೆ 46,511 rupees ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಆನ್ ಆಪರೇಟರ್ಸ್ ಮಿನಿಮಮ್ ಬೇಸಿಕ್ ಪೇ 22,000 ವಿತ್ ಅಲೋವೆನ್ಸಸ್ 44,554 ಆಗಿರುತ್ತೆ. ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದು 12th June 2024 ಆಗಿರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಫಸ್ಟ್ ರಿಟರ್ನ್ ಟೆಸ್ಟ್ನ ಫೇಸ್ ಮಾಡಬೇಕಾಗುತ್ತೆ. ಯಾರೆಲ್ಲ ರಿಟರ್ನ್ ಟೆಸ್ಟಲ್ಲಿ ಕ್ವಾಲಿಫೈ ಆಗ್ತೀರಾ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಟ್ ಲಾಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಥ್ಯಾಂಕ್ ಯು.